ಮಲೆನಾಡಿನ ಸುಂದರ ಬೆಟ್ಟಗುಡ್ಡ ದೇವರ ದರ್ಶನ ಎಲ್ಲ ಮುಗಿಸಿ ನೇರವಾಗಿ ನಮ್ಮ ಬೆಂಗಳೂರಿಗೆ ಬಂದೇ ಬಿಟ್ವಿ. ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ಇವತ್ತು ನಾವು ಬೆಂಗಳೂರಿನಲ್ಲೇ ಇರೋ ಈ ಒಂದು ಹಳ್ಳಿಗೆ ಬಂದಿದ್ದೀವಿ. ನಿಮ್ಮಲ್ಲಿ ಸುಮಾರು ಜನ ಹೋಗೇ ಇರ್ತೀರ ಈ ಜಾಗಕ್ಕೆ. ಆದರೆ ನಮಗೆ ಇಂಡಿಯಾ ವಿಸಿಟ್ ಟೈಮ್ನಲ್ಲಿ ಇಂಥ ಟ್ರೆಂಡ್ ಆಗಿರುವಂಥ ಜಾಗಕ್ಕೆ ಹೋಗೋಕ್ಕೆ ಆಗೋದು. ಹಾಗಾಗಿ ನಾವು ಪ್ಲ್ಯಾನ್ ಮಾಡಿಕೊಂಡು ಆ ಹಳ್ಳಿಗೆ ಹೊರಟೇ ಬಿಟ್ವಿ. ಸಾಕಷ್ಟು ಜನ ಹೋಗಿ ಇದ್ರೂ ನನ್ನ ಪಾಯಿಂಟ್ ಆಫ್ ವ್ಯೂವಿಂದ ನಾನು ನೋಡಿರುವಂಥ ಜಾಗನ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋ ನಿಮ್ಮ ಜೊತೆಗೆ. ಬೆಂಗಳೂರಿನ ಈ ರಂಗೋಲಿ ಗಾರ್ಡನ್ ಇರೋದು ಜಕ್ಕೂರಿನಲ್ಲಿ. ಇನ್ನೂ ಒಳಗೆ ಹೋಗೇ ಇಲ್ಲ, ಹೊರಗಿಂದನೇ ತುಂಬಾ ಸುಂದರವಾಗಿ ಅನಿಸ್ತಾ ಇದೆ. ನಿಜವಾಗ್ಲೂ ಹಳ್ಳಿ ವಾತಾವರಣ ಇದೆಯಾ ಇಲ್ವಾ, ಹೋಗಿ ನೋಡಿಬಿಡೋಣ. ಒಳಗೆ ಹೋಗಿ ತುಂಬ ಕಮ್ಮಿ ಪಾರ್ಕಿಂಗ್ ಇರೋ ಈ ಜಾಗದಲ್ಲಿ ಬರಬೇಕು ಅಂದರೆ ಅದನ್ನು ನೆನಪಲ್ಲಿ ಇಟ್ಕೊಂಡು ಬರಬೇಕು. ಇಲ್ಲ ಅಂದರೆ ಪಾರ್ಕಿಂಗ್ ಸಿಗದೆ ಹೊರಗಡೆನೂ ಪಾರ್ಕ್ ಮಾಡೋದಕ್ಕೆ ಜಾಗ ಇಲ್ಲ, ಹಾಗಾಗಿ ತುಂಬ ಕಷ್ಟ ಆಗುತ್ತೆ. ಒಳಗೆ ಬರ್ತಿದ್ದಂತೆ ಈ ರೀತಿ ಹಲವಾರು ಕಲಾಕೃತಿಗಳು ನಮ್ಮನ್ನು ಬರಮಾಡ್ಕೊಳ್ಳುತ್ತೆ. ಇಲ್ಲಿ ನೋಡಿ, ಮಕ್ಕಳು ನಿಜವಾಗ್ಲೂ ಆಡ್ತಾ ಇದ್ದಾರೆ ಏನೋ ಅನ್ನೋ ರೀತಿ ಸೃಷ್ಟಿ ಮಾಡಿದ್ದಾರೆ. ನನಗಂತೂ ಇನ್ನೂ ನಾನು ಒಳಗೆ ಹೋಗೇ ಇಲ್ಲ, ಆದರೆ ತುಂಬಾ ಎಕ್ಸೈಟಿಂಗ್ ಆಗಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಲೂ ಅನ್ನಿಸ್ತಾ ಇದೆ. ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಟಿಕೆಟ್ ಕೌಂಟರಿಂದ ಹಿಡಿದು ಇಲ್ಲಿ ಎಲ್ಲ ಸುಂದರವಾಗಿದೆ ಅಲ್ವಾ? ಒಳಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಟಿಕೆಟ್ ಪ್ರೈಸ್ ಡೀಟೇಲ್ಸ್ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ವೀಕೆಂಡ್ ಮತ್ತು ವೀಕ್ ಡೇಸ್ ಪ್ರೈಸಸ್ ಡಿಫ್ರೆನ್ಸ್ ಇದೆ, ಅದನ್ನು ನೋಡಿಕೊಂಡು ಟಿಕೆಟ್ ಪರ್ಚೇಸ್ ಮಾಡ್ಕೋಬೋದು. ಗ್ರೂಪಲ್ಲಿ ಹೋಗೋ ಹಾಗಿದ್ದರೆ ಅದಕ್ಕೂ ಡಿಫ್ರೆಂಟ್ ಪ್ರೈಸಿಂಗ್ ಇದೆ. ಚೆನ್ನಾಗಿದೆ ಅಲ್ಲ? ಟಿಕೆಟ್ ಕೌಂಟರೇ ಸುಂದರವಾಗಿತ್ತು. ಹಾಗಾಗಿ ಟಿಕೆಟ್ ತೊಗೊಂಡು ಒಳಗೆ ಹೋಗಿ ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡೇ ಬಿಡೋಣ ಅಂತ ಹೊರಟ್ವಿ. ಪ್ರತಿಯೊಂದು ಇಲ್ಲಿ ನನಗೆ ಕಾಣಿಸ್ತಾ ಇರೋದು ನಿಜವಾಗ್ಲೂ ಅಲ್ಲಿ ಪ್ರಾಣಿಗಳಿದೆಯೇನೋ, ಜನರಿದ್ದಾರೇನೋ ಅನ್ನೋ ರೀತಿ ಅದನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಒಳಗೆ ಎಂಟರ್ ಆಗ್ತಿದ್ದಂತೆ ಈ ರೀತಿ ನೋಡಿದ್ದು ಯಾರೋ ನಿಂತಿದ್ದಾರೆ ಅಂತಲೇ ಅನ್ಕೊಂಬಿಟ್ಟೆ. ಅಷ್ಟು ಸುಂದರವಾಗಿ, ಅಷ್ಟು ನ್ಯಾಚುರಲ್ ಆಗಿದೆ ಅಲ್ಲ? ಈ ಮನೆ ಥರ ಮಾಡಿರೋದಂತೂ ಇನ್ನೂ ಚೆನ್ನಾಗಿದೆ. ಆ್ಯಕ್ಚುಲಿ ಅದೇ ಈ ರಂಗೋಲಿ ಗಾರ್ಡನ್ಸ್ ಎಂಟ್ರೆನ್ಸ್. ಮೇನ್ ಗೇಟ್ ನೀವು ಆವಾಗಲೇ ನೋಡಿದ್ರಿ. ಈಗ ಸದ್ಯಕ್ಕೆ ನಾವು ಒಳಗೆ ಬಂದಿದ್ದೀವಿ. ಒಳಗೆ ಬರ್ತಿದ್ದಂತೆ ಅಲ್ಲಿ ಕೈಗೆ ಒಂದು ಸೀಲ್ ಥರ ಹಾಕ್ತಾರೆ, ಅದನ್ನು ಹಾಕಿಸ್ಕೊಂಡು ಇಲ್ಲಿ ಬಂದರೆ ಹಳ್ಳಿಯ ಮನೆಯ ಒಂದು ಸೊಗಡನ್ನು ಇಲ್ಲಿ ನಮಗೆ ನೋಡೋದಕ್ಕೆ ಸಿಗತ್ತೆ. ಇಲ್ಲಿ ನೋಡಿ, ಬುಡ್ಬುಡ್ಕೆ ಅವರು. ಇದೆಲ್ಲ ನಾವು ನಮ್ಮ ಜನ್ರೇಷನಲ್ಲಿ ನಾವು ಕೇಳೇ ಇರ್ತೀವಿ, ನೋಡೇ ಇರ್ತೀವಿ. ಆದರೆ ಈಗಿನ ಜನ್ರೇಷನ್ ಅಂತೂ ಇದೆಲ್ಲ ಕೇಳಿರೋದಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ನಾವೆಲ್ಲ ಬ್ಯುಸಿಯಾಗಿರ್ತೀವಿ. ಇಂಥ ಸ್ಟೋರೀಸ್ ಎಲ್ಲ ನಾವು ಹೇಳೋದಕ್ಕೆ, ಅವ್ರು ಕೇಳೋದಕ್ಕೆ ಇಬ್ಬರಿಗೂ ಸಮಯ ಇಲ್ಲ ಅಲ್ವಾ? ಹಾಗಾಗಿ ಇದೆಲ್ಲ ಏನಿದ್ರೂ ಇಂಥ ಜಾಗದಲ್ಲಿ ಸೃಷ್ಟಿ ಮಾಡಿದಾಗ ಮಾತ್ರ ನೋಡೋಕ್ಕಾಗೋದು. ಅಂಥದ್ದೇ ಒಂದು ತೋಟ, ಗಾರ್ಡನ್ ಅಂದ್ರೇ ತೋಟ ಅಲ್ವಾ? ರಂಗೋಲಿ ಗಾರ್ಡನ್ನ ಕ್ರಿಯೇಟ್ ಮಾಡಿ ಒಳ್ಳೆಯದೇ ಮಾಡಿದ್ರು ಅಂತ ಅನ್ಸುತ್ತೆ. ಇನ್ನೂ ಒಳಗೆ ಬಂದೇ ಇಲ್ಲ, ಅಷ್ಟರಲ್ಲಿ ಹೋಗ್ಳೋಕೆ ಶುರು ಮಾಡಿಬಿಟ್ರು ಈ ಜಾಗನ ಅಂದ್ಕೊಂಡ್ರ. ಯಾಕಂದರೆ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ, ನೋಡ್ತಾ ಇದ್ದೀರಾ ಅಲ್ಲ? ತುಂಬಾ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ ಅಲ್ವಾ? ಪ್ರತಿಯೊಂದು ಅಲ್ಲಿ ಎಕ್ಸ್ಪ್ಲೈನ್ ಸಹ ಮಾಡಿ ಅಲ್ಲಿ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಬ್ಯಾಕ್ಗ್ರೌಂಡ್ ವಾಯ್ಸಸ್ ಸಹ ನಮಗಲ್ಲಿ ಕೇಳೋದಕ್ಕೆ ಸಿಗುತ್ತೆ. ಕಾನ್ವರ್ಸೇಷನ್, ಆ ಒಂದು ಸೀನ್ ಏನು ಕ್ರಿಯೇಟ್ ಮಾಡಿದ್ದಾರೆ, ಆ ಒಂದು ಸೀನ್ ರಿಲೇಟೆಡ್ ಏನೇ ಕಾನ್ವರ್ಸೇಷನ್ ಇರ್ಬೋದು, ರಿಲೇಟೆಡ್ ಇರುವಂಥ ಒಂದು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಆ ಜಾಗದಲ್ಲಿ ಏನು ನಡೀತಾ ಇದೆ, ಹೇಗೆ, ಯಾಕೆ ಅದು ಸೃಷ್ಟಿ ಮಾಡಿದ್ರು, ಯಾಕೆ, ಏನು, ಎಲ್ಲ ವಿವರನ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ನಿಧಾನವಾಗಿ ಆ ಎಲ್ಲ ಒಂದು ವಿವರವನ್ನು ಓದ್ತಾ ನಾವು ಇಲ್ಲಿ ಅವ್ರು ಕ್ರಿಯೇಟ್ ಮಾಡಿರೋ ಅಂಥ ಕಲಾಕೃತಿಯನ್ನು ನೋಡ್ತಾ ನಾವು ಮುಂದೆ ಸಾಗ್ಬೋದು. ಈ ವಿಡಿಯೋ ನಾನು ಸ್ವಲ್ಪ ಲೆಂತಿಯಾಗೇ ಇಟ್ಟಿದ್ದೀನಿ, ಯಾಕಂದರೆ ತುಂಬಾ ಚೆನ್ನಾಗಿದೆ. ನನಗೆ ಯಾವುದು ಸ್ಕಿಪ್ ಮಾಡಬೇಕು ಅಂತ ಅನಿಸಿಲ್ಲ. ಎಲ್ಲನೂ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತಾ, ನಾನು ನನ್ನ ಮೆಮರೀಸ್ನ ರೀಕಾಲ್ ಮಾಡ್ಕೊತಾ ಈ ವಿಡಿಯೋ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿತ್ತು. ಹಾಗಾಗಿ ನಾನು ಪ್ರತಿಯೊಂದನ್ನು ಶೇರ್ ಮಾಡೋ ಪ್ರಾಸೆಸ್ಸಲ್ಲಿ ಸ್ವಲ್ಪ ಲೆಂತಿನೇ ಆಯಿತು. ಇಲ್ಲಿ ನೋಡಿ, ಆ ಒಂದು ತೋರಣ ಏನಿದೆ ಅದು ಉಲ್ಲನ್ನಲ್ಲಿ ಆ ಕಾಲದಲ್ಲಿ ಮಾಡ್ತಾಯಿದ್ರು. ನನಗೆ ಈಗಲೂ ನೆನಪಿದೆ. ಸಮ್ಮರ್ ಹಾಲಿಡೇಸ್ ಬಂದರೆ ಎಲ್ಲರೂ ಅಕ್ಕಪಕ್ಕದ ಮನೆಯವರೆಲ್ಲ ಕೂತು ಈ ರೀತಿ ಏನೋ ಒಂದು ಕ್ರಾಫ್ಟ್ ಮಾಡೋರು, ಒಬ್ರಿಗೊಬ್ಬರು ಅದನ್ನು ಶೇರ್ ಮಾಡ್ಕೊಳ್ಳೋರು.
ಹೇಳ್ಕೊಡೋರು ಇದನ್ನೆಲ್ಲ ಮಾಡ್ತಾಯಿದ್ರು. ಆ ಒಂದು ತೋರಣ ನೋಡಿದಾಗ ನನಗೆ ಆ ಒಂದು ಸವಿ ನೆನಪಾಯಿತು. ಇಲ್ಲಿ ನೋಡಿ, ಬ್ರೈಡ್ ಆ್ಯಂಡ್ ಗ್ರೂಮ್ ಇವರು ಹೊಸದಾಗಿ ಮದುವೆ ಆಗಿ ಮನೆಗೆ ಬಂದಿದ್ದಾರೆ. ಅದರ ಒಂದು ಚಿತ್ರಣ ಸಹ ಇಲ್ಲಿದೆ. ಅರೆ, ಇಲ್ಲಿ ನೋಡಿ, ಹುಡುಗಿಯರು ಆಡ್ತಾ ಇದ್ದಾರೆ. ಚಿಕ್ಕ ವಯಸ್ಸಲ್ಲಿ ನಾವು ಈ ರೀತಿ ಹಲವಾರು ಆಟಗಳನ್ನ ಆಡ್ತಾ ಇದೀವಿ ಅಲ್ಲ, ಆ ಹುಡುಗಿರು ಆಡ್ತಾ ಇರೋದು ನೋಡಿದಾಗ ನನ್ನ ಜೊತೆ ಯಾರಾದರೂ ಈಗ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇತ್ತು. ಆದರೆ ಆ ಜಾಗದಲ್ಲಿ ತುಂಬ ಖಾಲಿ ಇತ್ತು. ಯಾಕಂದರೆ ನಾವು ಹೋಗಿದ್ದು ವೀಕ್ ಡೇಲಿ ಅಷ್ಟು ಜನ ಇರಲಿಲ್ಲ. ಸೊ ಹಾಗಾಗಿ ನಾವು ನಿಧಾನವಾಗಿ ನೋಡೋದಕ್ಕೂ ಒಂದು ಅವಕಾಶ ಸಿಕ್ತು. ಅಷ್ಟೇ ಅಲ್ಲದೆ ಬೆಂಗಳೂರಿನ ಒಂದು ತಂಪಾದ ವಾತಾವರಣ ಇದ್ದಿದ್ದ ಕಾರಣ ಇನ್ನೂ ಆರಾಮಾಗಿ ನೋಡ್ತಾ ಹೋದ್ವಿ. ಎಲ್ಲ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದಾರಲ್ಲ. ಅಷ್ಟೇ ಅಲ್ಲದೆ ಈ ಮರಗಳು ನೋಡಿ ಎಷ್ಟು ಗ್ರೀನಾಗಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಅದರ ಜೊತೆಗೆ ಇದೆಲ್ಲ ನಿಧಾನವಾಗಿ ನೋಡ್ತಾ ಹೋಗ್ತಾ ಇದ್ದರೆ ಪ್ರತಿಯೊಂದು ಚಿಕ್ಕ ವಯಸ್ಸಿಂದ ನಾವು ಮಾಡಿರೋ ಎಲ್ಲ ಒಂದು ವಿಷಯ ನಮಗೆ ನೆನಪಾಗತ್ತೆ ಅಲ್ವಾ. ಅಷ್ಟೇ ಅಲ್ಲ, ಎಷ್ಟೋ ವಿಷಯ ನಾವು ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಆದರೂ ನಾವು ನಮ್ಮ ಕನ್ನಡ ಸೀರಿಯಲ್ಸಲ್ಲಿ, ಹಳೇ ಕಾಲದ ಸೀರಿಯಲ್ಸಲ್ಲಿರ್ಬೋದು, ಹಳೇ ಕಾಲದ ರಾಜ್ಕುಮಾರ್ ಅವರ ಮೂವೀಸಲ್ಲಿರ್ಬೋದು, ಇಂಥ ಒಂದು ಮನೆ ಇರ್ಬೋದು, ವಾತಾವರಣ ಇರ್ಬೋದು, ನಾವು ನೋಡೇ ಇರ್ತೀವಿ. ಅದೆಲ್ಲ ಕಣ್ಮುಂದೆ ಬಂದಂಗೆ ಅನಿಸ್ತಾ ಇತ್ತು. ಎತ್ತಿನ ಗಾಡಿಯಲ್ಲಿ ಮಕ್ಕಳು ಆಡ್ತಾ ಇದ್ದಾರೆ, ನೋಡಿದ್ರೆ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಲ್ವಾ. ಕೆಲವೊಮ್ಮೆ ಅಂತೂ ಪಕ್ಕದಲ್ಲೇ ಆ ಕಲಾಕೃತಿ ನೋಡಿದಾಗ ಯಾರೋ ನಿಂತಿದ್ದಾರೇನೋ ಅನ್ಕೋಬೇಕು, ಅಷ್ಟು ರಿಯಲಿಸ್ಟಿಕ್ ಆಗಿದೆ ಪ್ರತಿಯೊಂದೂ. ಇಲ್ಲಿ ನೋಡಿ, ಶಾನುಭೋಗರ ಮನೆಯ ಒಂದು ವಾತಾವರಣ ಸೃಷ್ಟಿಯಾಗಿದೆ ಇಲ್ಲಿ. ಇದನ್ನು ನೋಡ್ತಾ ಇದ್ರೆ ನನಗೆ ನೆನಪಾಗೋದೊಂದೇ ಹಾಡು. ಶಾನುಭೋಗರ ಮಗಳು ರತ್ನದಂತಹ ಹುಡುಗಿ, 12 ತುಂಬಿಹುದು ಮದುವೆ ಇಲ್ಲ, ಬಲು ಜಾಣೆ ಗಂಭೀರೆ ಹೆಸರು ಸೀತಾದೇವಿ, 12 ತುಂಬಿಹುದು ಮದುವೆ ಇಲ್ಲ ಅಲ್ವಾ. ಸಾಕಷ್ಟು ಭಾವಗೀತೆಗಳಲ್ಲೂ ನಮಗೆ ಈ ರೀತಿ ಒಂದು ಹಳ್ಳಿಯ ಒಂದು ವಾತಾವರಣ ಹೇಗಿರ್ತಾ ಇದ್ರು ಎಲ್ಲದರ ಒಂದು ಪರಿಚಯ ನಮಗೆ ಸಿಗ್ತಾ ಇತ್ತು. ಈಗೆಲ್ಲ ಅಂಥ ಸೀರಿಯಲ್ಸ್ ಎಲ್ಲ ಬರೋದೇ ಇಲ್ಲ ಅನಿಸುತ್ತೆ. ಬಂದ್ರೂ ಅದೆಲ್ಲ ಬರೀ ಅತ್ತೆ ಸೊಸೆ ಕಾಟ ಕೊಡೋದು, ಇಂಥದ್ದೇ ಏನೋ ಒಂದು ರಿವೆಂಜ್ ತೊಗೊಳ್ಳೋದಂತೆ, ಅದು ವರ್ಷಾನುಗಟ್ಟಲೆ ನಡೆಯುವಂಥ ಸೀರಿಯಲ್ಸೇ ಬರುತ್ತೆ. ಆದರೆ ಒಂದು ಕಾಲದಲ್ಲಿ ಇಂಥದ್ದೇ ಒಂದು ವಾತಾವರಣ ಇದ್ದಂಥ ಸೀರಿಯಲ್ಸ್ ತುಂಬಾ ಚೆನ್ನಾಗಿರ್ತಾಯಿತ್ತು. ಇಲ್ಲಿ ನೋಡಿ, ತಾಯಿ ತನ್ನ ಮಗುವನ್ನು ತೊಟ್ಲಲ್ಲಿ ತೂಗ್ತಾ ಇರೋದು. ಅಫ್ಕೋರ್ಸ್ ಇಂಥ ತೊಟ್ಲು ಸಹ ನಮ್ಗೆ ಇವಾಗ ನೋಡೋದಕ್ಕೆ ಸಿಗೋದಿಲ್ಲ. ಈ ಒಂದು ದೃಶ್ಯ ನೋಡ್ತಾ ಇದ್ರೆ ಅಂತೂ ನನಗೆ ಇನ್ನೊಂದು ಹಾಡು ನೆನಪಿಗೆ ಬರ್ತಾ ಇದೆ. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ನಿದ್ದೆ ಬರುವ ಹೊತ್ತು ಮಲಗು ಮಗುವೆ, ಜೋ 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 ಜೋ. ಆ ಒಂದು ಭಾವಗೀತೆಯ ಚಿತ್ರೀಕರಣದಲ್ಲೂ ಇಂಥದ್ದೇ ಒಂದು ತೊಟ್ಲು, ಇಂಥದ್ದೇ ಒಂದು ವಾತಾವರಣನ ಅವರು ಕ್ರಿಯೇಟ್ ಮಾಡಿದ್ದಾರೆ. ಹಾಗಾಗಿ ಇದನ್ನು ನೋಡಿದಾಗ ನನಗೆ ಅದೇ ನೆನಪಾಯಿತು. ಅಷ್ಟೇ ಅಲ್ಲ, ಈ ಜಾಗದಲ್ಲಿ ಆ ಮಗುವಿನ ಅಳುವಿನ ಸದ್ದು ಸಹ ಬರೋ ಹಾಗೆ ಸೌಂಡ್ಸ್ನ, ಆ ಎಫೆಕ್ಟ್ನ ಕ್ರಿಯೇಟ್ ಮಾಡಿದ್ದಾರೆ. ಹಾಗಾಗಿ ಎಂಟರ್ ಆಗ್ತಿದ್ದಂತೆ ಮಗು ಅಳ್ತಾ ಇರೋದು ಕೇಳಿದ ತಕ್ಷಣ ನನಗೆ ಇನ್ನೊಂದು ನೆನಪಾಯಿತು. ಮಗು ಅಳ್ತಾ ಇದೆ, ಉಡ್ವಿಟ್ಸ್ ಕೊಡಿ. ಯಾರಿಗೆಲ್ಲ ನೆನಪಿದೆ? ನನಗಂತೂ ಟಿ ವಿ ಹಾಕಿದ್ರೆ ಪ್ರತಿಯೊಂದು ಕಾರ್ಯಕ್ರಮದ ನಂತರ, ಪ್ರತಿಯೊಂದು ಕಾರ್ಯಕ್ರಮ ಮುಂಚೆ ಈ ಜಾಹೀರಾತು ಹಾಕ್ತಾ ಇದ್ರಲ್ಲ, ಅದು ನೆನಪಿಗೆ ಬಂತು. ಹಾಗೆ ಶಾನುಭೋಗರ ಮನೆಯಿಂದ ಹೊರಗಡೆ ಬಂದ ತಕ್ಷಣ ಕೆಲವೊಂದು ವಿಭಿನ್ನವಾದ ಪಕ್ಷಿಗಳೆಲ್ಲ ನೋಡೋದಕ್ಕೆ ಸಿಕ್ಕು. ಏನಪ್ಪ ಕಾಗೆನ ತೋರಿಸ್ಬಿಟ್ಟು ಹಂಗಂತ ಇದ್ರೆ ಅಂದ್ಕೊಂಡ್ರೆ, ಆ ಕಾಗೆ ರಿಯಲ್ ಅಲ್ಲ, ಆದರೆ ಅದ್ರ ಹತ್ರ ಇದ್ದಂಥ ಪಕ್ಷಿ ಅದು ರಿಯಲ್ಲೇ. ಅದು ಇಲ್ಲಿ ನೋಡಿ, ಹಾಗೇ ನೋಡ್ತಾ ನಾವು ಬರ್ತಿದ್ದಂತೆ ಮಗುಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಆ ಮಗು ಅಳ್ತಾ ಇದೆ. ಅದರ ಒಂದು ವಿವರಣೆ ಸಹ ಅಲ್ಲಿ ನಮಗೆ ಕೇಳೋದಕ್ಕೆ ಸಿಗತ್ತೆ. ಅಲ್ಲಿಂದ ಹಾಗೆ ನಾವು ಹಸು, ಕರು, ನಾಯಿ, ಬೆಕ್ಕು, ಕುರಿ ಎಲ್ಲ ಅದನ್ನು ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿರೋದನ್ನು ನೋಡ್ತಾ ಹೀಗೆ ಮುಂದೆ ಬಂದ್ವಿ. ಮುಂದೆ ಬರ್ತಿದ್ದಂತೆ ಇಲ್ಲಿ ನೋಡಿ, ನಾನಾಗಲೇ ಹೇಳಿದ್ನಲ್ಲ, ಹಸು ಕರು ಎಲ್ಲ ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿದ್ರಂತ. ಅದನ್ನು ನೋಡ್ಕೊಂಡು ಈ ಕಡೆ ಬಂದಾಗ ಜಗ್ಲಿ ಮೇಲೆ ಕೂತು ಏನೋ ಯೋಚನೆ ಮಾಡ್ತಾ ಇರೋ ಇಬ್ಬರು ನಮಗೆ ಕಾಣಿಸಿದ್ರು. ಅಲ್ಲಿಂದ ಹಾಗೆ ಮುಂದೆ ಬರ್ತಿದ್ದಂತೆ ಇಲ್ಲಿ ನೋಡಿ, ಹಾಲು ಕರೀತಾ ಇರೋದು ಎಷ್ಟು ರಿಯಲಿಸ್ಟಿಕ್ ಆಗಿದೆ ಸ್ನೇಹಿತರೆ. ನಾನು ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ, ಯಾಕಂದರೆ ವಿಡಿಯೋದಲ್ಲಿ ಅದು ಎಷ್ಟು ಜಸ್ಟಿಸ್ ಆಗಿದೆ ನಂಗೆ ಗೊತ್ತಿಲ್ಲ. ಹಾಗೆ ನೋಡಿದಾಗಂತೂ ಅದು ನಿಜವಾಗ್ಲೂ ಅಲ್ಲಿ ಇದೆಯೇನೋ ಅನ್ನೋ ರೀತಿ ಇತ್ತು.
ಹಾಗಾಗಿ ನನಗೆ ಅದು ತುಂಬಾ ಆಶ್ಚರ್ಯ ಆಗ್ತಾಯಿತ್ತು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಅದನ್ನು ಮೇಂಟೈನ್ ಸಹ ಮಾಡ್ತಾ ಇದ್ದಾರೆ. ಅದೆಲ್ಲ ನಾವು ಅಪ್ರಿಷಿಯೇಟ್ ಮಾಡಲೇಬೇಕಲ್ವ. ಇಲ್ಲಿ ನೋಡಿ, ಎಲ್ಲರೂ ಹೆಂಗಸರು ಅವ್ರವ್ರ ಕೆಲಸಗಳಲ್ಲಿ ಅವ್ರವ್ರಿದ್ದರೆ, ಗಂಡಸರು ಅವ್ರವ್ರ ದೈನಂದಿನ ಕೆಲಸಗಳಲ್ಲಿ ಅವ್ರವ್ರು ತೊಡಗಿಸ್ಕೊಂಡಿದ್ದು ಎಲ್ಲ ಕೆಲಸನ ಮಾಡ್ಕೊತಾ ಇದ್ದಾರೆ. ಒಂದು ಕಾಲದಲ್ಲಿ ಹಸುಗಳನ್ನು ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿ ಟ್ರೀಟ್ ಮಾಡ್ತಾ ಈ ರೀತಿ ಮನೆಯೊಳಗೇನೆ ಅದಕ್ಕೊಂದು ಜಾಗನ ಸೃಷ್ಟಿ ಮಾಡಿದ್ರು ಅಂತ ಕೇಳ್ತೀವಿ ಅಷ್ಟೆ. ಈಗ ಅದೆಲ್ಲ ನಮಗದೇ ಕೇಳೋದಕ್ಕೂ ಸಿಗಲ್ಲ, ನೋಡೋದಕ್ಕೂ ಸಿಗಲ್ಲ. ಆದರೆ ಇಲ್ಲಿ ಆ ಒಂದು ದೃಶ್ಯವನ್ನು ನಮಗೆ ನೋಡೋದಕ್ಕೆ ಸಿಗುತ್ತೆ. ಮನೆ ಸಹ ನೋಡಿ ಎಷ್ಟು ರಿಯಲಿಸ್ಟಿಕ್ ಆಗಿ ಕಟ್ಟಿದ್ದಾರೆ. ಅಫ್ಕೋರ್ಸ್ ಇದೆಲ್ಲ ನಿಜವಾಗ್ಲೂ ಹಾಗೆ ಕಟ್ಟಿರೋ ಅಂಥ ಮನೆಗಳು ಅಂತ ಗೊತ್ತಾಗುತ್ತೆ. ಇದೆಲ್ಲ ನೋಡಿಕೊಂಡು ನಾವು ಹೀಗೆ ಹೊರಗೆ ಬಂದಾಗ ನಮಗೆ ಇನ್ನಷ್ಟು ಕೆಲವೊಂದು ಮಾದರಿ ಮನೆಗಳನ್ನ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಕುಂಬಾರನ ಮನೆ ಇರ್ಬೋದು, ಕುರುಬರ ಮನೆ ಇರ್ಬೋದು, ಪಿಂಜರರ ಮನೆ ಇರ್ಬೋದು, ನೇಕಾರರ ಮನೆ, ಅಗಸರ ಮನೆ, ಹೀಗೆ ಹಲವಾರು ಬೇರೆ ಬೇರೆ ಉದ್ಯಮ ಮಾಡ್ತಾ ಇದ್ದಂಥವ್ರಿಗೆಲ್ಲರ ಒಂದು ಮನೆಯ ಒಂದು ಮಾದರಿಯನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಪ್ರತಿಯೊಂದು ಡೀಟೇಲ್ ಆಗಿ ನೋಡ್ತಾ ಹಾಗೆ ಹಲವಾರು ನಮಗೆ ಜಾನಪದ ಗೀತೆಗಳು ಅಲ್ಲಿ ಕೇಳೋದಕ್ಕೆ ಸಿಗ್ತಾ ಇತ್ತು. ಜಾನಪದ ಗೀತೆಗಳನ್ನು ಕೇಳ್ತಾ ಕೇಳ್ತಾ ಹಾಗೆ ಮೆಲುದನಿಯಲ್ಲಿ ನಾವು ಹಾಡ್ತಾ ಈ ಒಂದು ಎಲ್ಲ ಮಾದರಿಯ ದೃಶ್ಯವನ್ನು ನೋಡ್ತಾ ಮುಂದೆ ಸಾಗಿದ್ವಿ. ನಾನು ಆಗಲೇ ಹೇಳಿದ್ನಲ್ಲ, ಕಾಗೆ ಸಹ ಅಲ್ಲಿ ಆರ್ಟಿಫಿಷಿಯಲ್ ಮಾಡಿ ಇಟ್ಟಿದ್ದಾರೆ, ನ್ಯಾಚುರಲ್ ಆಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು. ಈ ಮನೆ ಅಂತೂ 4 ಕಡೆಯಿಂದ ನಾವು ನೋಡ್ಬೋದು, ಆ ರೀತಿ ಇದನ್ನು ಕ್ರಿಯೇಟ್ ಮಾಡಿದ್ದಾರೆ. ಹಾಗಾಗಿ ಎಲ್ಲ 4 ಕಡೆ ಏನೆಲ್ಲ ಇದೆ, ಏನೆಲ್ಲ ಡೀಟೇಲಿಂಗ್ ಇದೆ ಅಂತ ನೋಡ್ತಾ ಹೋಗೋಣ. ಅಲ್ಲಿ ನೋಡಿದ್ರಲ್ಲ, ಕಿಟಕಿ ಇದೆ. ಕಿಟಕಿಯಲ್ಲಿ ಒಬ್ಬ ಹುಡುಗ ಬಗ್ಗಿ ನೋಡ್ತಾ ಇದ್ದಾನೆ. ಅವರ ಅಮ್ಮ ಹೊರಗಡೆ ಏನೋ ಮಾಡ್ತಾ ಇದ್ದಾರೆ, ಅದನ್ನು ಬಗ್ಗಿ ನೋಡ್ತಾ ಕೇಳಿಸ್ಕೊಳ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಇಲ್ಲಿ ನೋಡಿ, ಎಷ್ಟೊಂದು ದೃಶ್ಯಗಳನ್ನು ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ಮಗುಗೆ ತಾಯಿ ಸ್ನಾನ ಮಾಡಿಸ್ತಾ ಇರೋದು ಸಹ ಇದೆ. ಚೆನ್ನಾಗಿದೆ ಅಲ್ಲ ನೋಡೋದಕ್ಕೆ. ಸ್ನಾನ ಮಾಡಿಸ್ತಾ ಇರೋದಲ್ಲ, ಎಲ್ಲ ಮಾದರಿ ದೃಶ್ಯ ನೋಡೋದು ಚೆನ್ನಾಗಿದೆ ಅಂದೆ. ಹಾಗೆ ಅಲ್ಲಿ ಒಂದು ನಾಯಿ ತನ್ನ ಮರಿಗಳ ಜೊತೆ ಕೂತಿರೋದು ಸಹ ತುಂಬ ಡೀಟೇಲ್ ಆಗಿ ಇಲ್ಲಿ ಮಾದರಿ ಕ್ರಿಯೇಟ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಪ್ರತಿಯೊಂದು ನಮಗೆ ಎಷ್ಟೋ ವಿಷಯಗಳು ನಮ್ಗೆ ಗೊತ್ತೇ ಇರೋದಿಲ್ಲ ಅಂತ ಎಲ್ಲ ವಿಷಯಗಳನ್ನು ಇಲ್ಲಿ ತಿಳ್ಕೊಬೋದು. ಬರೀ ಟೈಮ್ ಪಾಸ್ ಅಷ್ಟೇ ಅಲ್ಲ, ತುಂಬಾ ಎಜುಕೇಟಿವ್ ಆಗೂ ಇದೆ ಅಲ್ವಾ. ನನಗಂತೂ ಆ ಥರ ನೋಡಿದ್ರೆ ತುಂಬಾ ವರ್ತ್ ಅನ್ನಿಸ್ತು. ಸುಮಾರು ನಮಗೆ 3 hours ಏನೋ ಹಿಡಿತು ನಿಧಾನವಾಗಿ ಎಲ್ಲ ಅದನ್ನು ನೋಡ್ತಾ. ಸಾಕಷ್ಟು ಪಿಕ್ಚರ್ಸ್ ಸಹ ನಾವು ತೊಗೋಬೋದು, ಒಳಗಡೆ ಹೋಗೋ ಹಾಗಿಲ್ಲ. ಅಲ್ಲಿ ಹಾಕಿದಾರಲ್ಲ ಬೋರ್ಡು, ಹೋಗಿ ಮುಟ್ಟೋ ಹಾಗೂ ಇಲ್ಲ. ಹೊರಗಿಂದನೇ ನಾವು ಪಿಕ್ಚರ್ಸ್ ಸಹ ತೊಗೋಬೋದು. ಇಲ್ಲಿ ನೋಡಿ, ಪೋಸ್ಟ್ ಮ್ಯಾನು ಬಂದು ಲೆಟರ್ ಕೊಡ್ತಾ ಇರೋದು. ಈಗೆಲ್ಲ ಮಕ್ಕಳಿಗೆ ಪೋಸ್ಟ್ ಮ್ಯಾನ್ ಅಂದ್ರೇ ಗೊತ್ತಾಗಲ್ಲ, ಯಾಕಂದರೆ ಎಲ್ಲ ಇಮೇಲ್ಸು ಅದು ಇದು ಅಂತ ಎಲ್ಲ ಆಗೇ ಬಿಡುತ್ತೆ. ಇನ್ನು ಅವ್ರಿಗೆ ಗೊತ್ತಿರೋದೆಲ್ಲ ಅಮೆಝಾನು ಇಂಥ ಒಂದು ಡೆಲಿವರಿ ಸಿಸ್ಟಮ್ ಅಷ್ಟೆ. ತುಂಬ ಕಮ್ಮಿ ಮಕ್ಕಳಿಗೆ ಪೋಸ್ಟ್ ಮ್ಯಾನ್ ಬಗ್ಗೆ ಗೊತ್ತಿರುತ್ತೆ. ಹಾಗಾಗಿ ಈ ಒಂದು ಜಾಗದಲ್ಲಿ ಅದರ ಒಂದು ಮಾದರಿ ಇರೋ ಕಾರಣ ಮಕ್ಕಳಿಗೆ ತೋರಿಸೋದಷ್ಟೇ ಅಲ್ಲದೆ ನಾವು ಅದ್ರ ಬಗ್ಗೆ ಹೇಳಿದಾಗ ಅವ್ರಿಗೂ ತುಂಬಾ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಅಲ್ವಾ. ಬೆರಣಿ ತಟ್ತಾ ಇದ್ರಲ್ಲ, ಅದರ ಒಂದು ಮಾದರಿ ಸಹ ನಮಗೆ ಸ್ವಲ್ಪ ಹೊತ್ತಿಗೆ ಮುಂಚೆ ಕಾಣಿಸ್ತು. ಸುಮಾರು ನಾನಾಗಲೇ ಹೇಳಿದ್ನಲ್ಲ 3 hours ಆದರೂ ಹಿಡ್ಸತ್ತೆ ಅಂತ. ನಿಧಾನವಾಗಿ ನೋಡ್ತಾ ಪಿಕ್ಚರ್ಸ್ ಎಲ್ಲ ತೊಗೊಂಡು ಬರೋ ಅಷ್ಟೊತ್ತಿಗೆ ತುಂಬಾ ಹೊತ್ತಾಗತ್ತೆ. ಸೊ ಹಾಗಾಗಿ ಏನು ಪ್ಲ್ಯಾನ್ ಇಟ್ಕೊಳ್ದೆ ಇದಕ್ಕೆ ಅಂತಲೇ ಹೋಗಿ ನಿಧಾನವಾಗಿ ನೋಡಿಕೊಂಡು ನೀವು ನಿಮ್ಮ ಮಕ್ಕಳಿಗೆ ಅಷ್ಟೇ ಅಲ್ಲ, ನೀವು ಇದರಿಂದ ಏನಾದರೂ ತಿಳ್ಕೊಳ್ತೀರಾ ಅಂತ ಭಾವಿಸ್ತೀನಿ. ನನಗಂತೂ ತುಂಬಾ ಇದು ಚೆನ್ನಾಗಿತ್ತು ಅಂತ ಅನ್ನಿಸ್ತು, ಎಜುಕೇಟಿವ್ ಆಗೂ ಇತ್ತು. ಯಾಕಂದರೆ ನಾನು ಅಷ್ಟಾಗಿ ಕೆಲವೊಂದನ್ನೆಲ್ಲ ನಾನು ನೋಡಿಲ್ಲ. ಮಾದರಿನೇ ಇರ್ಬೋದು ಇದೆಲ್ಲ, ಆದರೆ ನಮಗೆ ಅದರ ಒಂದು ಐಡಿಯಾ ಸಿಗುತ್ತೆ ಅಂತ ನನಗನ್ಸುತ್ತೆ. ಅಷ್ಟೇ ಅಲ್ಲದೆ ಹಳೆಯ ಒಂದು ನೆನಪುಗಳು ಸಹ ನಾನು ಆಗಲೇ ಹೇಳಿದ ಹಾಗೆ ಮನಸ್ಸಲ್ಲಿ ಮರುಕಳಿಸ್ತಾ ಇತ್ತು. ಸಾಕಷ್ಟು ಜಾನಪದ ಸಂಗೀತ ಸಹ ಅಲ್ಲಿ ಕೇಳಿಸ್ತಾ ಇದ್ದ ಕಾರಣ ಮರ್ತು ಹೋದಂಥ ಹಲವಾರು ಹಾಡುಗಳು ನೆನಪಿಗೆ ಬರ್ತಾ ಇತ್ತು. ದೂರದರ್ಶನಲ್ಲಿ ದಿನ ಸಾಯಂಕಾಲ ಅನಿಸುತ್ತೆ ಒಂದು ಅರ್ಧ ಗಂಟೆ ಆದರೂ ಭಾವಗೀತೆಗಳ ಒಂದು ಕಾರ್ಯಕ್ರಮ ಇರ್ತಾ ಇತ್ತು. ಜಾನಪದ ಗೀತೆ ಇರ್ಬೋದು, ಇದೆಲ್ಲ ಹಾಡುಗಳು ಬರೀ ಹಾಡೋದಷ್ಟೇ ಅಲ್ಲದೆ ಚಿತ್ರೀಕರಣ ಮಾಡಿ ತುಂಬಾ ಚೆನ್ನಾಗಿರ್ತಾ ಇತ್ತು.
ಕೇಳೋದಕ್ಕಿರ್ಬೋದು, ಆ ಒಂದು ಪಿಕ್ಚರೈಸೇಷನ್ ಅವ್ರು ಮಾಡಿದ್ದು ಎಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಈ ಒಂದು ಗಾರ್ಡನಿಗೆ ಬಂದಾಗ ನನಗೆ ಆ ಒಂದು ಹಾಡುಗಳು ಆಗಿರ್ಬೋದು, ಆ ಒಂದು ವಿಡಿಯೋಸು ಅದೆಲ್ಲ ಸಾಕಷ್ಟು ಮರ್ತೋಗಿತ್ತಲ್ಲ, ಅದೆಲ್ಲ ನೆನಪಿಗೆ ಬಂದು ಮನೆಗೆ ಬಂದು ಮತ್ತೆ ಆ ಹಾಡುಗಳೆಲ್ಲ ನಾನು ಯೂಟ್ಯೂಬಲ್ಲಿ ಹಾಕ್ಕೊಂಡು ಕೇಳ್ತಾ ಇದ್ದೆ, ನೋಡ್ತಾ ಇದ್ದೆ. ನೀವು ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಈಗಲೇ ಹೋಗಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಾಕಷ್ಟು ಜನ ನನಗೆ ಪರ್ಸ್ನಲಾಗಿ ಮೆಸೇಜ್ ಮಾಡ್ತೀನಿ ಅಂತೀರಾ, ಇಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತೀರಾ. ಅದ್ರ ಬದಲು ವಿಡಿಯೋ ಕೆಳಗಡೆ ನೀವು ಕಮೆಂಟ್ ಮಾಡಿದಾಗ ಈ ವಿಡಿಯೋನೂ ಸ್ವಲ್ಪ ರೀಚ್ ಸಿಗುತ್ತೆ. ನಾನು ಈ ವಿಡಿಯೋಸ್ ಎಲ್ಲ ನಿಮಗೆ ತೊಗೊಂಬರ್ಬೇಕು ಅಂದರೆ ನೀವು ಅದನ್ನೆಲ್ಲ ಮಾಡಿದ್ರೆ ನನಗೂ ಒಂದು ಪ್ರೋತ್ಸಾಹ ಸಿಗತ್ತೆ ಅಲ್ವಾ. ಸರಿ, ಮತ್ತು ಈ ನಮ್ಮ ಜರ್ನಿ, ರಂಗೋಲಿ ಗಾರ್ಡನ್ಸ್ ಜರ್ನಿನ ಕಂಟಿನ್ಯೂ ಮಾಡೋಣ. ನೋಡ್ತಾ ಇದ್ದೀರಲ್ಲ, ಹಲವಾರು ಒಂದು ಉದ್ಯಮದ ಒಂದು ಮಾದರಿಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಪ್ರತಿಯೊಂದನ್ನು ತುಂಬಾ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಅಲ್ಲಿ ನೋಡಿದ್ರೆ ಗೋಡೆ ಮೇಲೆ ಕೋಳಿ ಕುಕ್ಕುರ್ಕೂ ಅಂತ ಇತ್ತು. ಇನ್ಫ್ಯಾಕ್ಟ್ ಆ ಸದ್ದು ಸಹ ಅಲ್ಲಿ ಕೇಳಿಸುತ್ತೆ ಸ್ನೇಹಿತರೆ. ನಾನು ಈ ವಾಯ್ಸ್ ಓವರ್ ಕೊಡಬೇಕು ಅಂದರೆ ಆ ವಾಯ್ಸಸ್ ಎಲ್ಲ ನಾನು ಮ್ಯೂಟ್ ಮಾಡಲೇಬೇಕು. ಹಾಗಾಗಿ ಹಲವಾರು ನಿಮಗೆ ಅದನ್ನು ಕೇಳಿಸೋದಕ್ಕಾಗೋದಿಲ್ಲ. ಅಲ್ಲಿ ನೋಡಿದ್ರೆ ಕೂರ್ಗ್ನ ಒಂದು ದಂಪತಿಯ ಒಂದು ಅವರ ಒಂದು ಮಾದರಿಯನ್ನು ಅವರಲ್ಲಿ ಮಾಡಿದರು. ಇಲ್ಲಿ ನೋಡಿ, ಎಲ್ಲ ಸುತ್ತಕೊಂಡು ಕೊನೆಗೆ ನಾವು ಶಾಲೆಗೆ ಬಂದೇ ಬಿಟ್ವಿ. ಮಾಸ್ಟ್ರು ಮಕ್ಕಳಿಗೆ ಪಾಠ ಹೇಳ್ತಾ ಇದ್ದಾರಲ್ಲಿ. ಅದೆಲ್ಲ ನೋಡಿಕೊಂಡು ಮಕ್ಕಳಿನ್ನ ಓಡಿ ಹೋಗೋದಕ್ಕಿಂತ ಮುಂಚೆ ನಾವು ಅಲ್ಲಿಂದ ಓಡಿ ಬಂದ್ವಿ. ಇಲ್ಲಿ ಪಂಚಾಯಿತಿ ಕಟ್ಟೆಯ ಒಂದು ದೃಶ್ಯ ನಮಗೆ ನೋಡೋದಕ್ಕೆ ಸಿಗತ್ತೆ. ಪಂಚಾಯಿತಿ ಕಟ್ಟೆಯಲ್ಲಿ ಅವರು ಆ ಊರಿನ ಜನ ಹಾಕ್ಕೊಳ್ತಾ ಇದ್ದಂಥ ವೇಷಭೂಷಣ, ಹೇಗೆ ಕೂರ್ತಾ ಇದ್ರು, ಏನೆಲ್ಲ ಮಾಡ್ತಾ ಇದ್ರು ಅಂತ ನಾವಲ್ಲಿ ನೋಡ್ಬೋದು. ಇಲ್ಲಿ ಬಾವಿ ಕಟ್ಟೆಯಿಂದ ನೀರು ಸೇದ್ತಾ ಇದ್ದಾರೆ. ಯಾವ್ಯಾವ ಆ್ಯಂಗಲಲ್ಲಿ ನಿಂತು ನೀರು ಸೇದ್ತಾ ಇದ್ರು ಅಂತ ಇಲ್ಲಿ ನೋಡ್ಬೋದು ನಾವು. ಅಷ್ಟೇ ಅಲ್ಲದೆ ಪಕ್ಕದಲ್ಲಿ ಹುಡುಗರು ಆಡ್ತಾ ಇದ್ರು ಸಹ. ಇಲ್ಲಿ ಕೆಲವರು ಮನೆ ಕಟ್ತಾ ಇದ್ದಾರೆ. ಮನೆ ಕಟ್ಟೋ ಜಾಗದಲ್ಲೂ ಮಕ್ಕಳು ಗೊತ್ತೇ ಇದೆ ಅಲ್ವಾ, ಎಲ್ಲೋ ಒಂದು ಕಡೆ ಏನೋ ಒಂದು ಆಟನ ಹುಡ್ಕೊಂಡೇ ಬಿಡ್ತಾರೆ. ಹಾಗಾಗಿ ಆಟ ಹುಡುಕೊಂಡು ಅಲ್ಲಿ ಆಡ್ತಾ ಇದ್ದಾರೆ. ಅಲ್ಲಿಂದ ಹಾಗೆ ಮುಂದೆ ಬಂದರೆ ನಮಗೆ ಇನ್ನಷ್ಟು ಉದ್ಯಮದ ಮಾದರಿ ನೋಡೋದಕ್ಕೆ ಸಿಗುತ್ತೆ. ಪ್ರತಿಯೊಂದನ್ನು ನೋಡ್ತಾ ಅರ್ಥ ಮಾಡ್ಕೊಳ್ತಾ ಮುಂದೆ ಹೋಗ್ತಾ ಇದ್ದಂತೆ ನಮಗೆ ಸುಸ್ತಾಗೇ ಬಿಡ್ತು. ಇಷ್ಟೊತ್ತು ನಡೀತಾ ಇದ್ವಲ್ಲ, ಅಫ್ಕೋರ್ಸ್ ಅಲ್ಲಲ್ಲಿ ಕೂರೋದಕ್ಕೆ ಬೆಂಚಸ್ ಇದೆ, ನೀರು ಬಾಯಾರಿಕೆ ಆದರೆ ಅಲ್ಲಲ್ಲಿ ನೀರಿಟ್ಟಿದ್ದಾರೆ, ಅಲ್ಲಲ್ಲಿ ರೆಸ್ಟ್ ರೂಮ್ ಫೆಸಿಲಿಟೀಸ್ ಸಹ ನಮಗೆ ಇಲ್ಲಿ ಸಿಗುತ್ತೆ. ತುಂಬಾ ಯೋಚನೆ ಮಾಡಿ ಇದನ್ನು ಡಿಸೈನ್ ಮಾಡಿದ್ದಾರೆ ಅನಿಸ್ತು. ಯಾಕಂದರೆ ಎಂಟರ್ ಆಗ್ತಿದ್ದಂತೆ ಯಾರೂ ರೆಸ್ಟ್ ರೂಮ್ಸ್ ಯೂಸ್ ಮಾಡಲ್ಲ, ನೀರು ಬೇಕಾಗಲ್ಲ. ಆದರೆ ಒಂದು ಸರ್ಟೆನ್ ಟೈಮ್ ಆದಮೇಲೆ ಬೇಕಾಗತ್ತಲ್ಲ, ಆ ಸರ್ಟೆನ್ ಟೈಮ್ ಕರೆಕ್ಟಾಗಿ ನಮ್ಗೆ ಯಾವಾಗ ಬಾಯಾರಿಕೆ ಆಗುತ್ತೋ ಅದೇ ಜಾಗದಲ್ಲೇ ಇದೆ ಅನಿಸ್ತು. ಇದನ್ನು ಡಿಸೈನ್ ಮಾಡಿದವ್ರಿಗಂತೂ ನಿಜವಾಗ್ಲೂ ಧನ್ಯವಾದ ಹೇಳಲೇಬೇಕು. ಯಾಕಂದರೆ ಅಷ್ಟು ಸುಂದರವಾಗಿ ಡಿಸೈನ್ ಮಾಡಿದ್ದಾರೆ. ಆ ಜಾಗಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಅಲ್ಲಿ ಸೌಕರ್ಯಗಳನ್ನು ಒದಗಿಸ್ಕೊಟ್ಟಿದ್ದಾರೆ. ಈ ಉದ್ಯಮದ ಒಂದು ಮಾದರಿ ಅಷ್ಟೇ ಅಲ್ಲ ಸ್ನೇಹಿತರೆ, ಇಲ್ಲಿ ಹಳ್ಳಿಯಲ್ಲಿ ಬೆಳೆಯುವಂಥ ಬೆಳೆಯ ಒಂದು ನಮಗೆ ಎಕ್ಸಾಂಪಲ್ ಸಹ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೋಡಿ, ಸೀಸೋ ಆಡ್ತಾ ಇದ್ದಾರೆ. ಕನ್ನಡದಲ್ಲಿ ಏನಂತಾರೆ ನನಗಂತೂ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಳ್ಳಿಯಲ್ಲಿ ಬೆಳೆಯುವಂಥ ಬೆಳೆಯ ಒಂದು ಚಿಕ್ಕ ಚಿಕ್ಕ ಒಂದು ಪ್ಯಾಚಸ್ ಥರ ಮಾಡಿ ನಮಗೆ ಇಲ್ಲಿ ಒಂದು ಮಾದರಿಯನ್ನು ಕ್ರಿಯೇಟ್ ಮಾಡಿದರೆ, ಅದರ ಒಂದು ದೃಶ್ಯ ನೋಡಿಕೊಂಡು ಅಷ್ಟೇ ಅಲ್ಲ, ಇನ್ನು ಹರ್ಬಲ್ ಪ್ಲಾಂಟ್ಸ್ ಏನೆಲ್ಲ ಇದೆ ಅದನ್ನು ಸಹ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೋಡಿ, ಆ ಒಂದು ಭೂಮಿಯನ್ನು ಫಾರ್ಮಿಂಗೋಸ್ಕರ ರೆಡಿ ಮಾಡ್ತಾ ಇರೋ ಒಂದು ದೃಶ್ಯ. ಇದೆಲ್ಲ ನೋಡಿಕೊಂಡು ಮುಂದೆ ಹೋಗ್ತಿದ್ದಂತೆ ನಮಗೆ ಫಾರ್ಮರ್ಸ್ ಮಾರ್ಕೆಟ್ ಸಹ ನೋಡೋದಕ್ಕೆ ಸಿಗತ್ತೆ. ಹೇಗೆಲ್ಲ ಮಾರ್ತಾಯಿದ್ರು, ಹೇಗೆಲ್ಲ ಅದನ್ನು ಬೆಳೆ ತೆಗೆದು ಅದನ್ನು ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಪ್ರತಿಯೊಂದು ಸ್ಟೇಜ್ ಬೈ ಸ್ಟೇಜ್ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ನಾನು ಆಗಲೇ ಹೇಳಿದ್ನಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ಡಿಸೈನಿಂಗ್ ಅಂತೂ ತುಂಬಾ ಯೋಚನೆ ಮಾಡಿ, ಜಾಗ ಇರೋದಷ್ಟೇ ಅಲ್ಲ, ಅದನ್ನು ಯೋಚನೆ ಮಾಡಿ ಅದನ್ನು ಇಲ್ಲಿ ಮಾಡಿರೋದು ಅವರು ಶ್ರಮಕ್ಕೆ ನಾವು ಅವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ನಾನು ಹೇಳಿದ್ನಲ್ಲ, ಮಾರ್ಕೆಟ್ ಅಂತ ಯಾಕೆ ಹೇಳಬೇಕು, ಸಂತೆ ಅಂತ ಹೇಳೋಣ. ಸಂತೆಗೆ ಬಂದೇ ಬಿಟ್ವಿ. ಫಾರ್ಮಿಂಗು ಹಾರ್ವೆಸ್ಟ್ ಎಲ್ಲ ಮಾಡಿದ ತಕ್ಷಣ ಸಂತೆಯಲ್ಲಿ ಮಾರಿದ್ರೇ ಅಲ್ವಾ
ಹಳ್ಳಿಯಲ್ಲಿ ಆ ಬೆಳೆ ಬೆಳೆದಂಥ ರೈತರಿಗೆ ಲಾಭ ಬಂದು ಅವ್ರ ಜೀವನ ನಡೆಯೋದು. ಹಾಗಾಗಿ ಆ ಸಂತೆ ಹೇಗಿರುತ್ತೆ, ಸಂತೆಯಲ್ಲಿ ಏನೇನು ಮಾಡ್ತಾರೆ, ಎಲ್ಲದರ ಒಂದು ದೃಶ್ಯ ನಮಗೆ ನೋಡೋದಕ್ಕೆ ಸಿಗತ್ತೆ. ಅಷ್ಟೇ ಅಲ್ಲದೆ ಸಂತೆಯಲ್ಲಿ ಎತ್ತುಗಳನ್ನು ಸಹ ಮಾರ್ತಾರೆ ಅಲ್ವಾ? ಅದರ ಒಂದು ದೃಶ್ಯ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ. ಯಾವ್ಯಾವ ರೀತಿಯ ಎತ್ತುಗಳಿರುತ್ತೆ, ಹೇಗೆಲ್ಲ ಇರುತ್ತೆ, ಅದರ ಒಂದು ವಿವರಣೆ ಸಹ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ವಿವರಣೆಯನ್ನು ಓದ್ಕೊಂಡು ನಾವು ಈ ರೀತಿ ಹೇಗೆಲ್ಲ ಇದೆ, ಹೇಗೆಲ್ಲ ಮಾಡಿದ್ರೆ ಅಂತ ನೋಡ್ತಾ ಅದರ ಒಂದು ಕಿರುಪರಿಚಯನ ಇಲ್ಲಿ ನಾವು ಪಡಿಬೋದು. ಎತ್ತಿನ ಸಂತೆ, ದಿನಸಿಗಳ ಸಂತೆ ಎಲ್ಲ ನೋಡಿ ನಂಗಂತೂ ಇಷ್ಟೆಲ್ಲ ನೋಡೋಷ್ಟಕ್ಕೆ ಸ್ವಲ್ಪ ಕಾಲು ಎಳೀತಾ ಇದೆ ಅಂತ ಅನ್ನಿಸ್ತು. ಹಾಗಾಗಿ ಈ ಕಡೆ ನೋಡ್ತೀವಿ. ಇಲ್ಲಿ ಕೆಲವೊಂದು ಟೇಬಲ್ಸ್ ಹಾಕಿದ್ದು ಕಾಣಿಸ್ತು. ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದರೆ ಈ ಒಂದು ಗಾರ್ಡನ್ ಮುಗ್ದೇ ಹೋಯ್ತು ಅಂದ್ಕೊಂಡೆ. ಆದರೆ ಇಲ್ಲ ಸ್ನೇಹಿತರೆ, ಇನ್ನೂ ಸಾಕಷ್ಟು ಆ್ಯಕ್ಟಿವಿಟೀಸ್ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೋಡಿ, ಆ ಒಂದು ಲೇಕ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಆದರೆ ಆವತ್ತಿನ ದಿನ ಮಳೆ ಬರ್ತಾ ಇದ್ದಿದ್ದ ಕಾರಣ ಅದನ್ನು ಲಾಕ್ ಮಾಡಿಬಿಟ್ಟಿದ್ರು. ಹಾಗೆ ಮುಗೀತಲ್ಲ, ಇನ್ನೇನಿಲ್ಲ ಅಂತ ಅಂದ್ಕೊಳ್ಳೋ ಅಷ್ಟಕ್ಕೆ ಇಲ್ಲಿ ಜೋಳದ ರೊಟ್ಟಿ ತಟ್ತಾ ಇರೋದನ್ನು ನೋಡಿದೆ. ಅದರ ಒಂದು ಸಣ್ಣ ಕ್ಲಿಪ್ಪಿಂಗ್ ಸಹ ನಾನು ತೊಗೊಂಡೆ. ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಯಾಕಂದರೆ ಅವರು ಒಳ್ಳೆ ಮಿಷಿನ್ ಥರ ಕೆಲಸ ಮಾಡ್ತಾಯಿದ್ರು ಅಂತ ಅನ್ನಿಸ್ತು. ಇಷ್ಟಕ್ಕೂ ಇಲ್ಲಿ ಜೋಳದ ರೊಟ್ಟಿ ಯಾಕೆ ತಟ್ತಾ ಇದ್ದಾರೆ ಅಂದ್ಕೊಂಡ್ರಾ? ಇಲ್ಲೊಂದು ರೆಸ್ಟೋರೆಂಟ್ ಇದೆ. ಅಲ್ಲಿ ನಮಗೆ ಜೋಳದ ರೊಟ್ಟಿ ಊಟ ಸಹ ಸಿಗತ್ತೆ. ಫುಲ್ ಪ್ಲೇಟ್ ಮೀಲ್. ಜೋಳದ ರೊಟ್ಟಿ ಊಟ ಬೇಕು ಅಂದರೆ ಅಲ್ಲಿ ನಾವು ಹೋಗಿ ಆರ್ಡರ್ ಮಾಡಿ ತೊಗೋಬೋದು. ಅದಕ್ಕೇ ಈ ಹೆಣ್ಮಕ್ಳು ಇದನ್ನು ರೆಡಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಮಿಷಿನ್ ಥರನೇ ಕೆಲಸ ಮಾಡ್ತಾಯಿದ್ರು. ಅದನ್ನು ನೋಡ್ತಾ ನಾನಂತೂ ತುಂಬ ಹೊತ್ತು ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೆ. ಇನ್ನು ಜೋಳದ ರೊಟ್ಟಿ ಊಟ ಮಾಡಬೇಕು ಅನ್ನೋ ಒಂದು ಆಸೆನೂ ಜಾಸ್ತಿ ಆಯಿತು. ಬಾಯಲ್ಲಿ ನೀರು ಸಹ ಊರೋಕ್ಕೆ ಶುರುವಾಯಿತು. ಸರಿ, ರೆಸ್ಟೋರೆಂಟಲ್ಲಿ ಏನಿದೆ ಅಂತ ನೋಡೋಣ ಅಂತ ಹೋದ್ವಿ. ಆದರೆ ಅಷ್ಟಾಗಿ ಹೊಟ್ಟೆ ಹಸ್ದಿರಲಿಲ್ಲ. ಹಾಗಾಗಿ ಮೆಣಸಿನ್ಕಾಯಿ ಬಜ್ಜಿ ಮತ್ತು ಗಿರ್ಮಿಟ್ ತೊಗೊಂಡ್ವಿ. ಆರ್ಡರ್ ಮಾಡಿ ಅದು ರೆಡಿ ಆಗೋ ಅಷ್ಟರಲ್ಲಿ ಕೆಫೆ ಅಥವಾ ರೆಸ್ಟೋರೆಂಟ್ ಅದರ ಎದುರುಗಡೆ ಈ ರೀತಿ ನಮಗೆ ಕಾಣಿಸ್ತು. ಏನು ನಡೀತಾ ಇದೆ ಇಲ್ಲಿ ಅಂತ ನೋಡೋಣ ಅಂತ ಬಂದ್ವಿ. ನೋಡ್ತಾ ಇದ್ದಷ್ಟು ಕಾಲ ಕಳೆದಿದ್ದೇ ಗೊತ್ತಾಗಿಲ್ಲ ಸ್ನೇಹಿತರೆ. ಯಾಕಂದರೆ ಅಷ್ಟು ಡೀಟೇಲಿಂಗ್ ಇದೆ ಇಲ್ಲಿ. ಪ್ರತಿಯೊಬ್ಬರ ಎಕ್ಸ್ಪ್ರೆಷನ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಇಲ್ಲಿ ಮಾಡಿದ್ದಾರೆ ಅಂತ. ಆ ಒಂದು ಕುಸ್ತಿ ಪಂದ್ಯ ನಡೆಯುವಾಗ ಪ್ರತಿಯೊಬ್ಬರ ಎಕ್ಸ್ಪ್ರೆಷನನ್ನು ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಅದನ್ನು ನೋಡಿಕೊಂಡು ಹಾಗೆ ನಾವು ಈ ಕಡೆ ಬಂದ್ವಿ. ಇನ್ನೂ ಸ್ವಲ್ಪ ಮುಂದೆ ಬಂದರೆ ಈ ರೀತಿ ನಮಗೆ ಇದೆಲ್ಲ ನೋಡೋದಕ್ಕೆ ಸಿಕ್ತು. ನಮ್ಮ ಜಾನಪದ ಸಂಸ್ಕೃತಿಯನ್ನು ಇಲ್ಲಿ ತುಂಬಾ ಚೆನ್ನಾಗಿ ಪ್ರತಿಬಿಂಬಿಸಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೂ ನನ್ನ ಮನಸ್ಸು ಇನ್ನೂ ಆ ಒಂದು ಕುಸ್ತಿ ಪಂದ್ಯದ ಒಂದು ಮಾದರಿ ಇತ್ತಲ್ಲ ಅಲ್ಲೇ ಹೋಗ್ತಾ ಇತ್ತು. ಯಾಕಂದರೆ ಪ್ರತಿಯೊಂದು ಸುಮಾರು ಒಂದು 50 ಜನರನ್ನು ಅಲ್ಲಿ ಸೃಷ್ಟಿ ಮಾಡಿದ್ದಾರೆ. 50 ಜನರ ಎಕ್ಸ್ಪ್ರೆಷನ್ ಸಹ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ. ಎಲ್ಲ ವಿಭಿನ್ನವಾಗಿದೆ. ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಬೇಗ ಬೇಗ ನಾನು ವಿಡಿಯೋ ಮಾಡಿಕೊಂಡು ಅಲ್ಲೇ ಹೋಗೋಣ ಅಂತ ಬೇಗ ವಿಡಿಯೋ ಮಾಡ್ತಾಯಿದ್ದೆ. ಹಾಗಾಗಿ ತುಂಬ ಕಮ್ಮಿ ಕ್ಲಿಪ್ಪಿಂಗ್ ಇದೆ. ಇಷ್ಟಕ್ಕೂ ಈ ಜಾಗ ಏನು ಅಂದರೆ ಇಲ್ಲಿ ಕಲಾಮಂದಿರ ಇದೆ. ಇಲ್ಲಿ ಸಾಕಷ್ಟು ಪ್ರೋಗ್ರಾಮ್ ಸಹ ನಡೆಯುತ್ತಂತೆ. ನಾವು ಹೋದ ದಿನ ಅಲ್ಲಿ ಏನೂ ಇರಲಿಲ್ಲ. ಸಾಧಾರಣವಾಗಿ ವೀಕೆಂಡ್ಸಲ್ಲಿ ಇರುತ್ತೆ ಅಂತ ನಂತರ ನಮಗೆ ಗೊತ್ತಾಯಿತು. ನಾನು ಆಗಲೇ ಹೇಳಿದ್ನಲ್ಲ, ವೀಕ್ ಡೇ ನಾವು ಹೋಗಿದ್ದು ಅಂತ. ಇಲ್ಲಿ ನೋಡಿ, ಜಟ್ಕಾ ಗಾಡಿ ಯಾರೆಲ್ಲ ಇನ್ನೂ ಹತ್ತಿಲ್ವೋ ಅವರು ಈ ಜಟ್ಕಾ ಗಾಡಿ ಹತ್ಕೊಂಡು ಜಟಕ ಕುದುರೆ ಹತ್ತಿ ಪ್ಯಾಟೆಗೆ ಹೋಗೋಣ ಅಂತ ಹಾಡ್ಬೋದು ಅಲ್ವಾ? ಕ್ಷಮಿಸಿ, ನನಗೆ ಆ ಹಾಡು ಪೂರ್ತಿ ಬರಲ್ಲ. ಹಾಗಾಗಿ ಜಸ್ಟ್ ನಾನು ಒಂದು ಲೈನ್ ಮಾತ್ರ ಹಾಡಿದೆ. ಹಾಗೆ ಜಟ್ಕಾ ಗಾಡಿ ನೋಡ್ತಾ, ಆ ರಂಗಮಂದಿರವನ್ನು ನೋಡ್ತಾ ಈ ಕಡೆ ಅಂದರೆ ರೆಸ್ಟೋರೆಂಟ್ ಇದೆಯಲ್ಲ ಅದ್ರ ಸುತ್ತನೇ ಇದೆಲ್ಲ ಇರೋದು. ಇಲ್ಲಿ ಇನ್ನೊಂದು ಕಡೆ ಈ ರೀತಿ ಪೇಂಟಿಂಗ್ ಎಲ್ಲ ಮಾಡಿದರು. ಅದನ್ನು ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡು ಮತ್ತೆ ಈ ಜಟ್ಕಾ ಗಾಡಿ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿಗೆ ಬಂದ್ವಿ. ಜಟ್ಕಾ ಗಾಡಿ ಹತ್ತಬೇಕು ಅಂದರೆ ನಾವು ಅದಕ್ಕೆ ಡಿಫ್ರೆಂಟ್ ಪ್ರೈಸ್ ಇದೆ. ಅದನ್ನು ನಾವು ಟಿಕೆಟ್ ಪರ್ಚೇಸ್ ಮಾಡಿ, ಅಂದರೆ ಅಲ್ಲೇ ನಾವು ಟಿಕೆಟ್ ಪರ್ಚೇಸ್ ಮಾಡ್ಬೋದು, ಪರ್ಚೇಸ್ ಮಾಡಿ ಹತ್ಬೋದು. ಅಷ್ಟೇ ಅಲ್ಲ, ಇಲ್ಲಿ ಪಾಟ್ರಿ ಸಹ ಮಾಡ್ಬೋದು. ಇದಕ್ಕೂ ಅಷ್ಟೇ, ಈ ಜಾಗದಲ್ಲೇ ನಾವು ದುಡ್ಡು ಪೇ ಮಾಡಿ ನಂತರ ನಾವು ಈ ಯಾರಾದರೂ ಪಾಟ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಪಾಟ್ ಮಾಡಿ ಸ್ವಲ್ಪ ಹೊತ್ತು ಒಣಗಿದ ನಂತರ ಮನೆಗೆ ತೊಗೊಂಡು ಹೋಗ್ಬೋದು. ಆದರೆ ನನಗಂತೂ ಇದು ಫಸ್ಟ್ ಇದು ಮಾಡಿಬಿಟ್ಟು ನಂತರ ಎಲ್ಲ ಗಾರ್ಡನ್ ನೋಡಿದಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಯಾಕಂದರೆ ಈ ಒಂದು ಪಾಟ್ ಒಣಗಬೇಕು ಅಂದರೆ ಟೈಮ್ ತೊಗೊಳುತ್ತೆ.
ಇನ್ನು ಹಾಗೆ ತೊಗೊಂಡು ಹೋದರೆ ಅದರ ಪ್ರಯೋಜನವೇ ಇಲ್ಲ. ಮನೆಗೆ ಹೋಗೋಷ್ಟೊತ್ತಿಗೆ ಅದು ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಇದು ಲಾಸ್ಟಲ್ಲಿ ಇಡೋ ಬದಲು ಇವರು ಎಂಟ್ರೆನ್ಸಲ್ಲೇ ಇಟ್ಟಿದ್ರೆ ಇದು ಚೆನ್ನಾಗಿರೋದು ಅಂತ ಅನ್ನಿಸ್ತು. ಇದು ಮಾಡಿಬಿಟ್ಟು ನಂತರ ಎಲ್ಲ ಸುತ್ಕೊಂಬರೋ ಅಷ್ಟೊತ್ತಿಗೆ ಆಟೋಮೆಟಿಕ್ಕಾಗಿ ಅದು ಒಣಗಿ ಇರ್ತಾಯಿತ್ತು. ಸರಿ, ಇಷ್ಟೇ ಅಲ್ಲದೆ ಇನ್ನೂ ಸಾಕಷ್ಟು ನಮಗೆ ಈ ಜಾಗದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದೆಲ್ಲ ಏನು ಅಂತ ಎಕ್ಸ್ಪ್ಲೋರ್ ಮಾಡೋಣ. ಅದಕ್ಕೂ ಮುಂಚೆ ಹೇಗೆ ಮಾಡ್ತಾ ಇದ್ದಾರೆ ಅಂತ ಒಂದು ತುಣುಕನ್ನು ನೋಡಿಬಿಡೋಣ. ನಂತರ ಹೋಗಿ ಇನ್ನೇನಿದೆ ಅಂತ ಹೇಳಿ ನೋಡಿ, ನಂತರ ನಾವು ಆರ್ಡರ್ ಮಾಡಿದ್ವಲ್ಲ ಗಿರ್ಮಿಟ್ ಮತ್ತು ಮೆಣಸಿನ್ಕಾಯಿ, ಹೋಗಿ ಅದನ್ನು ತಿಂದು ಮುಂದೆ ನಮ್ಮ ಪ್ರಯಾಣವನ್ನು ಬೆಳೆಸೋಣಂತೆ. ಎಷ್ಟು ಚೆನ್ನಾಗಿ ಮಾಡಿದ್ರಲ್ವ, ಮಕ್ಕಳು ಸಹ ಎಂಜಾಯ್ ಮಾಡ್ತಾಯಿದ್ರು. ಅದ್ರ ಪಕ್ಕದಲ್ಲೇ ಈ ರೀತಿ ಫಿಶ್ ಫುಡ್ ಸ್ಪಾ ಕಾಣಿಸ್ತು. ಅಷ್ಟೇ ಅಲ್ಲದೆ ಕೆಲವೊಂದು ಪಾಪಪ್ ಶಾಪ್ ಸಹ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆದರೆ ಅದು ಬರೀ ವೀಕೆಂಡ್ಸ್ ಮಾತ್ರ ಇರುತ್ತೆ. ಎಲ್ಲ ನೋಡಿ ನಾವು ಜೋಳದ ರೊಟ್ಟಿ ಊಟ ಹೇಗಿರುತ್ತೆ ಅಂತ ಒಂದು ಕಿರುನೋಟ ನಿಮಗೋಸ್ಕರ ತಗೊಳ್ಳೋಣ ಅಂತ ಹೇಳಿ ನಾನು ಇಲ್ಲಿ ಬಂದೆ. ಈ ರೆಸ್ಟೋರೆಂಟ್ ಹತ್ರ ನೋಡ್ತಾ ಇರಲ್ಲ, ಎಷ್ಟೊಂದು ಊಟನ ರೆಡಿ ಮಾಡಿದರು. ನಾನು ಆಗಲೇ ಹೇಳಿದ್ನಲ್ಲ, ಹೊಟ್ಟೆನೂ ನಮ್ಗೆ ಹಸ್ದಿರಲಿಲ್ಲ. ಅದ್ರ ಜೊತೆಗೆ ಊಟ ಇನ್ನೂ ರೆಡಿ ಇರಲಿಲ್ಲ. ತುಂಬ ಜನರದ್ದು ಇನ್ನೂ ಕೊಡೋದು ಬಾಕಿ ಇತ್ತು. ಹಾಗಾಗಿ ಅವ್ರು ತುಂಬ ಹೊತ್ತು ಆಗುತ್ತೆ ಅಂದಿದ್ದ ಕಾರಣ ನಾವು ಹೇಗಿದ್ರೂ ಹಶ್ವಿಲ್ಲ ಅಂತ ಹೇಳಿಬಿಟ್ಟು ನಾವು ಅದನ್ನು ಸ್ಕಿಪ್ ಮಾಡಿದ್ವಿ. ನಿಮಗಲ್ಲಿ ಅಲ್ಲೇನೆಲ್ಲ ಸಿಗುತ್ತೆ ಅಂತ ಒಂದು ವಿಡಿಯೋದಲ್ಲಿ ನಿಮ್ಗೆ ಕಾಣಿಸ್ತಾರೋ ಹಾಗೆ ನೀವು ನೋಡ್ಬೋದು. ನೋಡಿ, ಮಾತಲ್ಲೇ ನಮ್ಮ ಮೆಣಸಿನ್ಕಾಯಿ, ಸ್ವಲ್ಪ ಚಟ್ನಿ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಗಿರ್ಮಿಟ್ಟು. ಅದನ್ನು ತಿಂದು ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೆ ಮುಂದೆ ಬಂದ್ವಿ. ನಾನು ರಂಗಮಂದಿರ ಅಂತ ಹೇಳಿದ್ನಲ್ಲ, ಅಲ್ಲಿಂದ ಹಾಗೆ ಮುಂದೆ ಬಂದರೆ ಈ ರೀತಿ ಕೆಲವೊಂದು ಆಕೃತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಓಪನ್ ಏರ್ ಥಿಯೇಟರ್ ಇರ್ಬೋದು, ಸಾಕಷ್ಟು ನಮಗೆ ನೋಡೋದಕ್ಕೆ ಸಿಗುತ್ತೆ. ಇನ್ನು ಕೆಲವೊಂದೆಲ್ಲ ಕನ್ಸ್ಟ್ರಕ್ಷನಲ್ಲಿದ್ವು. ಅಷ್ಟು ಬಿಟ್ಟರೆ ಓವರಾಲ್ ನೋಡಿದ್ರೆ ಈ ಜಾಗ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಎಜುಕೇಟಿವ್ ಆಗಿದೆ. ಪ್ಲ್ಯಾನಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಭಾಗ ನೀವೇನು ನೋಡ್ತಾ ಇದ್ದೀರಾ, ಇದನ್ನು ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಏನೋ ಥೀಮ್ ಮಾಡ್ತಾ ಇದ್ದಾರೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಇದು ಪೂರ್ತಿ ಆದ ನಂತರ ನಮಗೆ ಏನು ಅಂತ ಈಸಿಯಾಗಿ ಅರ್ಥ ಆಗುತ್ತೆ. ಯಾರಾದರೂ ರೀಸೆಂಟಾಗಿ ಹೋಗಿ ಈ ಜಾಗನ ಎಕ್ಸ್ಪ್ಲೋರ್ ಮಾಡಿದರೆ ಏನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಆಗಲೇ ಕುಸ್ತಿ ಪಂದ್ಯದ ಅಖಾಡ ನೋಡಿದ್ರಲ್ಲ, ಈಗ ಇನ್ನೊಂದು ಸರ್ಪ್ರೈಸ್ ಕಾದಿದೆ. ಅದೇನೆಂದರೆ ಕಂಬಳ ಅಂತೂ ನಾವು ಅದನ್ನೆಲ್ಲ ನೋಡಬೇಕು ಅಂದರೆ ಈಗೆಲ್ಲ ಅಷ್ಟು ಸಾಧ್ಯನೇ ಇಲ್ಲ. ಆದರೆ ಇಲ್ಲಿ ಅದರ ಒಂದು ಮಾದರಿಯನ್ನು ತುಂಬ ಸುಂದರವಾಗಿ ರೂಪಿಸಿದ್ದಾರೆ. ಪ್ರತಿಯೊಂದು ಡೀಟೇಲ್ ತುಂಬಾ ಚೆನ್ನಾಗಿದೆ. ಅಲ್ಲಿ ನೋಡಿ, ನೀರಿರ್ಬೋದು, ಆ ಎಮ್ಮೆಗಳಿರ್ಬೋದು, ಎಮ್ಮೆ ಅಂತಾರ ಎತ್ತುಗಳಂತಾರ ನನಗಂತೂ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಷ್ಟು ಡೀಟೇಲಿಂಗ್ ಅಲ್ಲ. ಆ ಎಕ್ಸ್ಪ್ರೆಷನ್ ನೋಡಿ, ಕುಸ್ತಿ ಪಂದ್ಯದ ಹತ್ರ ಇದ್ದ ಜನರ ಎಕ್ಸ್ಪ್ರೆಷನ್ ಥರನೇ ಇಲ್ಲೂ ಸಹ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಪ್ರತಿಯೊಂದು ಹಾಗೇ ನೋಡ್ತಾ ಕಾಲ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಿಲ್ಲ. ಸುಮ್ಮನೆ ಅಲ್ಲೇನೋ ಇದೆ ಅಂತ ನೋಡಿ ಬರೋ ಥರ ಅಂತೂ ಇರಲಿಲ್ಲ. ಆಗಲೇ ಹೇಳಿದ ಹಾಗೆ ಎಕ್ಸ್ಪ್ರೆಷನ್ ಪ್ರತಿಯೊಂದು ಅಲ್ಲಿ ಕ್ರಿಯೇಟ್ ಮಾಡಿರುವಂಥ ಒಂದು ಕಲಾಕೃತಿ ಸಹ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿಗೆ ಬಂದು ನೀವು ರಿಗ್ರೆಟ್ ಅಂತೂ ಮಾಡೋದಿಲ್ಲ. ವಿಡಿಯೋ ಇಷ್ಟ ಆದಲ್ಲಿ ಹೇಗನ್ನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿದ್ರೆ ಮತ್ತೆ ವಿಡಿಯೋನ ಸೇವ್ ಮಾಡಿಕೊಂಡಾಗ ಸಾಕಷ್ಟು ರೀಚ್ ಸಿಗುತ್ತೆ. ನಾನು ಈ ವಿಡಿಯೋನ ನಿಮ್ಮ ಮುಂದೆ ತೊಗೊಂಬರೋದಕ್ಕೆ ಪಡುವಂಥ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಂಗಾಗತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ಸರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.